ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಈ ಜೀವವಾಣಿ ಎಂಬ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಸ್ವಾಗತಿಸ್ತೇನೆ. ಇದು ಹೊಸ ಕಾರ್ಯಕ್ರಮ ಆಗಿದೆ, ಜೀವವಾಣಿ ಎಂಬ ಹೆಸರಿಂದ, ಏಕೆಂದರೆ ಜೀವ ಕೊಡುವ ಅದು ವಾಕ್ಯವಾಗಿದೆ. ಪ್ರಿಯರೇ, ಮೊದಲಿನ ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡಿದ್ದಾನೆ. ತಪ್ಪದೆ ನೀವು ನೋಡಿರಿ. ಆ ವಾಕ್ಯ ನೀವು ಕೇಳುವಾಗ ನಿಮಗೆ ಕೆಲವು ಜನರಿಗೆ ಬಿಡುಗಡೆ ಆಗಿದೆ, ಸ್ವಸ್ಥತೆ ಆಗಿದೆ. ಪ್ರಿಯರೇ, ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ, ಏಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಸತ್ಯವೇದದ ಈ ಸತ್ಯ ವಾಕ್ಯವು ನಿಮಗೆ ತಿಳಿಯಪಡಿಸಬೇಕೆಂದು ದೇವರು ಮನಸ್ಸು ಮಾಡಿದ್ದಾನೆ. ಗುಪ್ತವಾದ ಗುಟ್ಟು ಈ ಸತ್ಯವೇದದಲ್ಲಿದ್ದ ಪ್ರಕಟಣೆ ನೀವು ತಿಳ್ಕೊಳ್ಳಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ, ಬೇರೆ ಏನಲ್ಲ, ಏಕೆಂದರೆ ದೇವರ ಪ್ರೀತಿ, ಆ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ, ವಾಕ್ಯದ ಮುಖಾಂತರ ಮಾತಾಡ್ತಾನೆ. ವಾಕ್ಯ ಮಾತ್ರ ಪ್ರಿಯರೇ ನಿಮಗೆ ಬಿಡುಗಡೆ ಮಾಡ್ತದೆ, ಬೇರೆ ಏನಿಲ್ಲ. ಎಲ್ಲಿ ಹೋದರೂ ಬಿಡುಗಡೆ ಇಲ್ಲ, ವಾಕ್ಯ ಮಾತ್ರ. ಈ ವಾಕ್ಯದಲ್ಲಿ ಜೀವ ಉಂಟು. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು ನಿಮಗೆ ಸ್ತೋತ್ರ. ಸ್ವಾಮಿ, ನಿನ್ನ ಮುದ್ದಾದ ಮಕ್ಕಳು ಕಥನೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಕಥನೆ ಸ್ವಾಮಿ, ನೋಡುವಾಗ ಕಥನೆ ನೀನು ಇವರ ಹೃದಯದಲ್ಲಿ ಮಾತಾಡು. ಇವರ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಕಥನೆ ಇವರ ಸಮಸ್ಯೆಗೆ ನೀನು ಪರಿಹಾರ ಆಗಿದೆ. ಕಥನೆ ಸ್ತೋತ್ರ. ಕಥನೆ ಅಪ್ಪ ತಂದೆ, ನಿನ್ನ ಹಸ್ತ ಇವರ ಮೇಲೆ ಹಿಡಿದು ಬಲಿ. ಪರಿಶುದ್ಧಾತ್ಮನೇ, ನೀನು ಮಾತಾಡಬೇಕು, ನಾವೆಲ್ಲರೂ ಕೇಳಬೇಕು ನಿನ್ನ ವಾಕ್ಯವು. ಯೇಸು ನಾಮ ತಂದೆ, ಆಮೇನ್. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ 4ರಲ್ಲಿ 16ರಿಂದ ಸ್ವಲ್ಪ ಧ್ಯಾನಿಸುವ. 16, 17, 18. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸತಾಗುತ್ತಾ ಬರುತ್ತದೆ. ಹೀಗಿದ್ದರೆ ಕ್ಷಣ ಮಾತ್ರದಲ್ಲಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕುತ್ತದೆ. ಪೌಲನು ತನಗಾದ ಒಂದು ಅನುಭವವನ್ನು ಬರೀತಾ ಇದ್ದಾನೆ ತನ್ನ ಜೀವಿತದಲ್ಲಿ. ಅಲ್ಲಿ ನಾವು ಧೈರ್ಯಗೆಟ್ಟರು, ಅದನ್ನು ನಾವು ಧೈರ್ಯಗೆಡುವುದಿಲ್ಲ. ನಾವು ಧೈರ್ಯ ನಮ್ಮದು ಹೋಗಿ, ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ವಿಶ್ವಾಸಿಗೆ ಒಬ್ಬ ಯೇಸು ಸ್ವೀಕಾರ ಮಾಡಿದ, ಯಾರ್ಯಾರು ಯೇಸು ಕ್ರಿಸ್ತನು ಸ್ವಂತ ರಕ್ಷಕನು ಎಂದು ಸ್ವೀಕಾರ ಮಾಡಿದರೆ, ನನ್ನ ದೇವರ ಸ್ವೀಕಾರ, ಅವರಿಗೆ ದೇವರು ಹೇಳ್ತಾರೆ, ಅವರಿಗೆ ಧೈರ್ಯದ ಆತ್ಮ ಕೊಟ್ಟಿದ್ದಾನೆ, ಹೇಡಿ ಆತ್ಮ ಕೊಡಲಿಲ್ಲ. ಹೇಡಿ ಆತ್ಮ ಅವರಿಗಿಲ್ಲ, ಧೈರ್ಯದ ಆತ್ಮ ಒಳಗಿದ್ದಾನೆ, ಬೋಲ್ಡ್ನೆಸ್ ಆಗಿದ್ದಾನೆ ಅವನ ಒಳಗೆ. ಏಕೆಂದರೆ ಅವನಿಗೆ ಚೆನ್ನಾಗಿ ಗೊತ್ತುಂಟು ಒಳಗೆ ಯಾರಿದ್ದಾನೆಂದು. ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡುವ ಮೊದಲು ಅವನ ಒಳಗೆ ಯಾರಿದ್ದಾನೋ ಅವನಿಗೆ ಗೊತ್ತುಂಟು. ಹೇಗೆ? ಮೊದಲು ಅವನ ಹೇಡಿತನದ ಆತ್ಮ ಇತ್ತು, ಹೇಡಿ ಆತ್ಮ, ಎರಡಕ್ಕೆ ಹೆದರೋದು. ಯಾವಾಗ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನು ಎಂದು ಸ್ವೀಕಾರ ಮಾಡಿದನೋ, ಅವನು ಯಾರಾಗಿದ್ದಾನೆಂದು, ಅವನು ಕ್ರಿಸ್ತನಲ್ಲಿ ಅವನು ಯಾರಾಗಿದ್ದಾನೆ ಅವನಿಗೆ ತಿಳಿಯಿತು. ತಿಳಿದ ನಂತರ ಅವನಿಗೆ ಧೈರ್ಯದ ಆತ್ಮವನ್ನು ತುಂಬಿಸ್ತ. ಆ ಧೈರ್ಯದ ಆತ್ಮ ಒಳಗೆ ಬರ್ತಾ ಇದ್ದಾನೆ. ಸ್ವಸ್ಥ ಬುದ್ಧಿಯ ಆತ್ಮ ಒಳಗೆ ಬಂತು, ಆ ಪ್ರೀತಿಯ ಆತ್ಮ ಒಳಗೆ ಬಂತು. ಆ ದೇವರ ಪ್ರೀತಿ ಅವನ ಒಳಗೆ ಬರ್ತದೆ. ಒಳಗೆ ಆ ದೇವರ ವಿಷಯದಲ್ಲಿ ಅವನು ತಿಳಿಕೊಂಡರೆ, ಒಳಗೆ ತಿಳಿಕೊಂಡರೆ ಹೊರಗಿನ ಪರಿಸ್ಥಿತಿ ಬದಲಾಗ್ತದೆ. ಅಲ್ಲಿ ಧೈರ್ಯಗೆಟ್ಟುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ, ಈ ಶರೀರವು ನಾಶವಾಗ್ತಾ ಇದ್ದರೂ, ನಮ್ಮ ಆಂತರ್ಯವು, ನಮ್ಮ ಒಳಗಿನ ಸಂಗತಿ, ನಮ್ಮ ಆಂತರ್ಯವು, ನಮ್ಮ ಆತ್ಮ, ಒಳಗಿನ ಆತ್ಮ ಆಂತರ್ಯವು ದಿನೇ ದಿನ ಹೊಸತಾಗುತ್ತಾ ಬರುತ್ತದೆ. ದಿನೇ ದಿನ ಹೊಸತಾಗುವುದು, ದಿನೇ ದಿನ ಒಳಗೆ ನೂತನ ಆಗುವುದು, ದಿನೇ ದಿನ ಶಕ್ತಿಯಿಂದ ತುಂಬುವುದು. ಹೇಗೆ ಪ್ರಿಯರೇ? ನೀವು ದೇವರ ವಾಕ್ಯ ಕೇಳುವಾಗ ಒಳಗೆ ನಿಮಗೆ ಶಕ್ತಿ ಬರ್ತದೆ, ದೇವರ ಬಲ ಬರ್ತದೆ, ದೇವರ ಧೈರ್ಯದಿಂದ ತುಂಬಿಸ್ತಾನೆ ನಿಮಗೆ. ದಿನೇ ದಿನ ನೀವು ಬದಲಾಗುವುದು, ಒಳಗಿನಿಂದ ಬದಲಾಗುವುದು. ನೀವು ಒಳಗಿನಿಂದ ಬದಲಾದರೆ ಹೊರಗೆ ಅದು ಬದಲಾಗ್ತದೆ. ಒಳಗೆ ಬದಲಾಗುವಾಗ ನಿಮ್ಮ ಗುಣ, ಆ ಗುಣ
ಕೆಟ್ಟ ಗುಣ, ಕೆಟ್ಟ ಅಭ್ಯಾಸ ಅದು ಹೋಗುವಾಗ, ಹೊರಗೆ ಹಾಕುವಾಗ ಅದು ಒಳಗಿಂದ ನೂತನ ಆಗಬೇಕಾದ್ರೆ ನೀನು ದೇವರ ವಾಕ್ಯವನ್ನು ಕೇಳಬೇಕು. ದೇವರ ವಾಕ್ಯದಲ್ಲಿ ಜೀವ ಉಂಟು. ಆ ಜೀವ, ಆ ಶಬ್ದ ನೀನು ಕೇಳುವಾಗನೇ ಆ ಆತ್ಮಕ್ಕೆ ಹೋಗ್ತದೆ, ಆತ್ಮ ನೂತನ ಆಗ್ತದೆ. ಪ್ರಿಯರೇ, ಆತ್ಮ ನೂತನ ಆಗುವಾಗ ಹೊರಗಿನ ಸಂಗತಿ, ಈ ಶರೀರವು, ಆತ್ಮವು ಏನು ಮಾಡ್ತದೆ, ಶರೀರವನ್ನು ಹತೋಟಿಗೆ ತಗೊಳ್ತದೆ, ವಶ ಮಾಡಿ ತಗೊಳ್ತದೆ. ಈ ಶರೀರವನ್ನು, ಈ ಶರೀರದಲ್ಲಿ ಇದ್ದ ಎಲ್ಲ ಥರದ ಅಭ್ಯಾಸ, ಕೆಟ್ಟ ಅಭ್ಯಾಸ, ಶಿಸ್ತನ ವಿರುದ್ಧವಾಗಿ ಅಭ್ಯಾಸ, ವಾಕ್ಯದ ವಿರುದ್ಧವಾಗಿ ಇದ್ದ ಎಲ್ಲ ಅಭ್ಯಾಸವು ಅದು ವಶ ಮಾಡಿ ತಗೊಳ್ತದೆ. ಯಾವಾಗ ಆತ್ಮವು ಶರೀರವನ್ನು ವಶ ಮಾಡಿ ತಗೊಳ್ಳುವಾಗ, ಈ ಆತ್ಮ ಶರೀರವನ್ನು ವಶ ಮಾಡಿ ತಗೊಳ್ಳುವಾಗ ನೀನು ಜಯಭರಿತವಾದ ಜೀವಿತ ನಡೆಯಲಿಕ್ಕೆ ಈ ಲೋಕದಲ್ಲಿ ಆಗ್ತದೆ. ಇಲ್ಲದೆ ಆಗೋದಿಲ್ಲ. ಪಾಪದ ಸಂಗತಿ ಇದ್ದರೆ, ದೇವರ ಚಿತ್ತದ ವಿರುದ್ಧವಿದ್ದರೆ ಏನಾಗ್ತದೆ? ನಿನಗೆ ಜಯಭರಿತವಾದ ಒಂದು ಜೀವಿತ ಈ ಲೋಕದಲ್ಲಿ ನಡೆಯಲಿಕ್ಕೆ ಆಗೋದಿಲ್ಲ. ಫೇಲಿಯರ್ ಜೀವಿತ, ಅಸಮಾಧಾನದ ಒಂದು ಜೀವಿತ, ಕೊರತೆಯ ಜೀವಿತ, ಕಷ್ಟದ ಜೀವಿತ, ನೋವಿನ ಜೀವಿತ, ಕಾಯಿಲೆಯ ಜೀವಿತ. ಏಕೆ? ನಿನ್ನ ಆತ್ಮದಲ್ಲಿ ಒಳಗೆ ನೂತನ ಆಗಲಿಲ್ಲ, ಬೆಳೆಯಲಿಲ್ಲ. ಆಗ್ಬೋದು ನೀನು ವಿಶ್ವಾಸಿ ಆಗ್ಬೋದು, ಯೇಸುಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದಿ, ಆದರೆ ನೀನು ಮಗುವಾಗೇ ಇದ್ದಿ. ಎಷ್ಟರ ತನಕ ನೀನು ಮಗುವಾಗೇ ಇರ್ತಿ ಆತ್ಮದಲ್ಲಿ? ನಿನಗೆ ಹೊರಗೆ ಈ ಶರೀರವನ್ನು, ನಿನಗೆ ಶರೀರದಲ್ಲಿ ಬಂದ ಎಲ್ಲ ಕಷ್ಟ ಸಂಕಟ ನಿನಗೆ ಜಯಿಸಲಿಕ್ಕೆ ಆಗುವುದಿಲ್ಲ. ನೀನು ಅನ್ಬೋದು, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದೆ, ನಾನು ಎಣಿಸಿದೆ ಎಲ್ಲ ಕಾಯಿಲೆ ಹೋಗ್ತದೆ, ನನ್ನದು ಎಲ್ಲ ಸಮಸ್ಯೆ ನನ್ನ ಪರಿಹಾರ ಆಗ್ತದೆ ಎಂದು. ಎಂದೂ ಆಗಲಿಲ್ಲ. ಪ್ರಿಯರೇ, ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದಂಥ ನಿನಗೆ ದೇವರ ವಾಕ್ಯ ಬೇಕು, ದೇವರ ಅಭಿಷೇಕವು ನಿನ್ನ ನಡೆಸಬೇಕು, ದೇವರ ಆತ್ಮವು ನಿನಗೆ ನಡೆಸಬೇಕು. ಆಗ ಮಾತ್ರ ಈ ಸಂಗತಿಯಿಂದ ನಿನಗೆ ಜಯದಿಂದ ನಡೆಯಲಿಕ್ಕೆ ಆಗ್ತದೆ, ಜಯಿಸಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಆಗುವುದಿಲ್ಲ. ದೇವರು ಏನು ಬಯಸ್ತಾನೆ? ಒಂದು ಮಗು ಈ ಲೋಕದಲ್ಲಿ ಬಂದರೆ ಮಗುವಾಗೆ ಇರಬೇಕೆಂದು ಬಯಸ್ತಾನ ದೇವರು? ಇಲ್ಲ. ನೀನು ಬೆಳೆಯಬೇಕು, ಆ ಮಗು ಬೆಳೆಯಬೇಕು, ದಿನದಿಂದ ದಿನ ಬೆಳೆಯಬೇಕು, ಮಾತಾಡಲಿಕ್ಕೆ ಕಲಿಬೇಕು, ನಡೀಲಿಕ್ಕೆ ಕಲಿಬೇಕು, ಸ್ಕೂಲಿಗೆ ಹೋಗಬೇಕು, ಎಜುಕೇಷನ್ ಒಳ್ಳೆಯದಾಗಬೇಕು. ಏನಾಗಬೇಕು? ಅದರಿಂದ ಅವನು ಒಳ್ಳೆ ಜಾಬಿಗೆ ತಾಗಬೇಕು, ಎಲ್ಲ ಬಿಸ್ನೆಸ್ ಮಾಡಬೇಕು. ದೇವರು ಅವನಿಗೆ ಸರಿಯಾದ ಜ್ಞಾನ ಕೊಡ್ತಾನೆ. ಅದರಿಂದ ಅವನು ಬೆಳೆಯಬೇಕೆಂದು ದೇವರು ಆಗ ತಂದೆ ತಾಯಿಗೆ ಖುಷಿ ಆಗ್ತದೆ. ಅದೇ ಪ್ರಕಾರ ದೇವರು, ನೀವು ಬೆಳೆಯಬೇಕೆಂದು ದೇವರ ಆಶೆ. ಆತ್ಮದಿಂದ ಬೆಳೆಯಬೇಕು, ನೀವು ಆತ್ಮ ಫುಲ್ ಆಗಬೇಕು, ನಿಮ್ಮ ಒಳಗೆ ಬೆಳೆಯಬೇಕೆಂದು ದೇವರು ಬಯಸ್ತಾನೆ. ಒಳಗೆ ನಾನು ದಿವಸದೇವಂತ ಹೊಸತಾಗುವಾಗ ನಿನ್ನ ಶರೀರದಲ್ಲಿ ನೀನು ಯಾವ ಸ್ಥಿತಿಗತಿಯಲ್ಲಿದ್ದಿ ಈಗ, ಅದನ್ನು ಎಲ್ಲದ ನಿನಗೆ ಜಯಿಸಲಿಕ್ಕೆ ಆಗ್ತದೆ. ಯಾವ ಸ್ಥಿತಿಗತಿಯಲ್ಲಿ ನಿನಗೆ ಜಯಿಸಲಿಕ್ಕೆ ಸಾಧ್ಯ ಉಂಟು. ಎಷ್ಟು ತನಕ ನೀನು ಒಳಗಿನವನನ್ನು ಬದಲಾಯಿಸೋದಿಲ್ಲ, ನಿನಗೆ ಬದಲಿಕೆ ಆಗುವುದಿಲ್ಲ. ನಿನ್ನ ವಾಕ್ಯದ ಮುಖಾಂತರ ದೇವರ ಆತ್ಮ ನಿನಗೆ ಸಹಾಯ ಮಾಡ್ತದೆ. ನಿನ್ನ ಒಳಗಿನವನು ನಿನ್ನ ಬದಲಾಗಿದರೆ ನೀನು ಫೇಸ್ ಮಾಡೋ ಎಲ್ಲ ಹೋರಾಟ, ನಿನ್ನ ಶರೀರದಿಂದ ಇದ್ದ ಹೋರಾಟ, ನಿನ್ನ ಸ್ಥಿತಿಗತಿಯ ಹೋರಾಟ ನಿನಗೆ ಜಯಿಸಲಿಕ್ಕೆ ಆಗ್ತದೆ. ನೀನು ದಿವಸದಿಂದ ದಿವಸ ಅದು ಹೊಸತಾಗಬೇಕು. ಒಳಗಿನವನು ಹೊಸತು ಆಗಬೇಕು, ಬಲ ಹೊಂದಬೇಕು, ಒಳಗೆ ನಿನ್ನ ಶಕ್ತಿ ತುಂಬಬೇಕು. ಆಗ ಮಾತ್ರ ನಿಮಗೆ ಆಗ್ತದೆ. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೋಡಿ, ಪುನಃ ದೇವರ ವಾಕ್ಯ ಹೇಳ್ತಾ ಉಂಟು. ಹೇಗೆಂದರೆ, ಕ್ಷಣ ಮಾತ್ರದಲ್ಲಿ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗುವ ಗೌರವವಾದ ಪ್ರಭಾವವನ್ನು ದೊರಕುತ್ತದೆ. ನೋಡಿ, ಪುನಃ 18ನೇ ವಾಕ್ಯವೇ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಏನು ನಿಮಗೆ ಈಗ ಕಾಣುತ್ತಾ ಉಂಟು ಅದು ಲಕ್ಷಿಸೋದಲ್ಲ. ಕಾಣುವಂಥದ್ದು ಸ್ವಲ್ಪ ಸಮಯಕ್ಕೆ, ಈ ಲೋಕದ ಸುಖ ಸಂತೋಷ ಸ್ವಲ್ಪ ಸಮಯಕ್ಕೆ. ಏನು ನಿಮಗೆ ಕಣ್ಣಿಗೆ ಈ ಲೋಕದ ಕಣ್ಣಿಗೆ ಕಾಣ್ತದೆ ಅದು ಸ್ವಲ್ಪ ಸಮಯ. ಕಾಣದಿರುವ ಲೋಕ. ಪ್ರಿಯರೇ, ಈ ಸ್ವಾಭಾವಿಕ ಲೋಕವು ಆತ್ಮಿಕ ಲೋಕದಿಂದ ಬಂದದ್ದು. ಆತ್ಮಿಕ ಲೋಕವು ನಿಜವಾದ ಲೋಕ, ಅದು ಪರ್ಮನೆಂಟ್ ಲೋಕ, ಅದು ಕದಲೋದೇ ಇಲ್ಲ. ಆ ಆತ್ಮಿಕ ಲೋಕದಿಂದ ಈ ಸ್ವಾಭಾವಿಕ ಲೋಕ ಆದದ್ದು. ಆದರೆ ಸ್ವಾಭಾವಿಕ ಲೋಕ ಪರ್ಮನೆಂಟ್ ಅಲ್ಲ. ಕಾಣುವಂಥದ್ದು ನಿಮಗೆ
ಸ್ವಲ್ಪ ಮಟ್ಟಿಗೆ ಅದು ಕಾಣುವಂಥದ್ದು. ಏನು ಕಾಣ್ತದೆ? ಮರ ಕಾಣ್ಬೋದು, ಗಿಡ ಕಾಣ್ಬೋದು, ಈ ಸ್ಥಿತಿ ಎಲ್ಲ ಕಾಣ್ತದೆ, ಬಿಲ್ಡಿಂಗ್ ಕಾಣ್ತದೆ, ಮಾನವನಿಗೆ ಜ್ಞಾನ ಕೊಟ್ಟು ದೇವರು ಬಿಲ್ಡಿಂಗ್ ಮಾಡ್ತದೆ, ಎಲ್ಲ ಕಾಣ್ತದೆ. ಅದು ಸ್ವಲ್ಪ ಸಮಯಕ್ಕೆ. ಕಾಣದಿರುವಂಥದ್ದು ಪರ್ಮನೆಂಟ್ ಆಗಿದೆ. ಪ್ರಿಯರೇ, ದೇವರು ಎಲ್ಲಿದ್ದಾನೆ? ದೇವರು ಕಾಣದ ಲೋಕದಲ್ಲಿ, ಆತ್ಮಿಕ ಲೋಕದಲ್ಲಿದ್ದಾನೆ. ಸೈತಾನನು ಎಲ್ಲಿದ್ದಾನೆ? ಆತ್ಮಿಕ ಲೋಕದಲ್ಲಿದ್ದಾನೆ. ಆ ಸುಳ್ಳುಗಾರನು ಎಲ್ಲಿದ್ದಾನೆ? ಆತ್ಮಿಕ ಲೋಕದಲ್ಲಿದ್ದಾನೆ. ದೇವರು ಆತ್ಮಿಕ ಲೋಕದಲ್ಲಿದ್ದಾನೆ. ಈ ಲೋಕದಲ್ಲಿ ಏನೋ ಆಗಬೇಕಾದ್ರೆ, ಒಳ್ಳೆಯ ಕೆಲಸ ಆಗಬೇಕಾದ್ರೆ ಮಾನವನು ಬೇಕು ದೇವರಿಗೆ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮಾನವನು ಬೇಕು. ಏನೋ ಕೆಲಸ ಆಗಬೇಕಾದ್ರೆ ಮಾನವನು ಬೇಕು ಅವನಿಗೆ. ಮಾನವನೆಲ್ಲ ದೇವರು ಏನು ಮಾಡೋದಿಲ್ಲ. ಅದೇ ಪ್ರಕಾರ ಸೈತಾನಿಗೆ ಏನೋ ಆಗಬೇಕಾದ್ರೆ, ಕೆಟ್ಟ ಕೆಲಸ ಮಾಡಬೇಕಾದ್ರೆ, ವಂಚನೆ ಮಾಡಬೇಕಾದ್ರೆ, ಮೋಸ ಮಾಡಬೇಕಾದ್ರೆ, ಏನೋ ಶರೀರದ ವೈಭಿಚಾರ ಮಾಡಬೇಕಾದ್ರೆ, ಏನೋ ಮಾಡಬೇಕಾದ್ರೆ, ಅವನು ಕೆಟ್ಟ ಕೆಲಸ ಮಾಡಲಿಕ್ಕೆ ಎಲ್ಲ ದೇವರ ಚಿತ್ತದ ವಿರುದ್ಧ ಹೋಗಬೇಕಾದ್ರೆ ಅವನಿಗೆ ಮಾನವನು ಬೇಕು. ಮಾನವನಿಗೆ ಉಪಯೋಗ ಮಾಡ್ತಾನೆ ಅವನು. ಹೇಗೆ ಉಪಯೋಗ ಮಾಡ್ತಾನೆ? ಆಲೋಚನೆಯನ್ನು ಕೊಟ್ಟು, ಕೆಟ್ಟ ಆಲೋಚನೆ ಕೊಟ್ಟು, ಅವನಿಗೆ ಮೋಸದ ಆಲೋಚನೆ, ಸುಳ್ಳಿನ ಆಲೋಚನೆ, ವಂಚನೆ ಆಲೋಚನೆ, ವೈಭಿಚಾರ ಮಾಡು, ಕುಡಿ, ಏನೇನು ಉಂಟು ದೇವರ ಚಿತ್ತ, ಅದು ಎಲ್ಲ ಅವನಿಗೆ ಆಲೋಚನೆ ಮುಖಾಂತರ ಕೊಟ್ಟು, ಆ ಆಲೋಚನೆ ಮುಖಾಂತರ ಅವನು ಮಾತಾಡಿ, ಅವನ ಆಲೋಚನೆಯನ್ನು ದೃಢಪಡಿಸಿ ಮತ್ತೆ ಅವನು ಕೆಲಸ ಮಾಡೋದು. ಅದೇ ಪ್ರಕಾರ ದೇವರು ತನ್ನ ಆಲೋಚನೆ ಕೊಡ್ತಾನೆ. ದೇವರ ಕೂಡ ಆಲೋಚನೆ ಉಂಟು, ಒಳ್ಳೆಯ ಆಲೋಚನೆ ದೇವರದ್ದು. ದೇವರು ಕೂಡ ಬಯಸ್ತಾನೆ. ಅದಕ್ಕೆ ಸರ್ ನಾವು ಯಾವ ಶಬ್ದಕ್ಕೆ ನಾವು ಕಿವಿ ಕೊಡ್ತೇವೆ, ವೆರಿ ಇಂಪಾರ್ಟೆಂಟ್. ಸೈತಾನನು ಕೂಡ ಮಾತಾಡ್ತಾನೆ, ವಾಣಿ ಮುಖಾಂತರ ಮಾತಾಡೋದು, ಒಳಗೆ ಮಾತಾಡೋದು. ದೇವರು ಕೂಡ ಮಾತಾಡ್ತಾನೆ, ವಾಣಿ ಮುಖಾಂತರ ಮಾತಾಡೋದು. ಮಾನವರ ಥರ ಮಾತಾಡ್ತಾ ಇದ್ದಾನೆ. ಯಾವ ಶಬ್ದಕ್ಕೆ ಕಿವಿ ಕೊಡ್ತೀವಿ? ಏಕೆಂದರೆ ದೇವರು ಆತ್ಮಿಕ ಲೋಕದಲ್ಲಿದ್ದಾನೆ, ಸೈತಾನ ಆತ್ಮಿಕ ಲೋಕದಲ್ಲಿದ್ದಾನೆ. ಈ ಸ್ವಾಭಾವಿಕ ಲೋಕದಲ್ಲಿ ಏನುಂಟು ಅದು ಉಪಯೋಗ ಮಾಡ್ತಾ ಇದ್ದಾನೆ ಅವನು. ಅದಕ್ಕೋಸ್ಕರ ದೇವರು ಒಳ್ಳೆಯದನ್ನೇ ಬಯಸ್ತಾನೆ. ನೋಡಿ, ಈ ಕಣ್ಣಿಗೆ ನಮಗೆ ಕಾಣ್ತದೆ, ಈ ಕಣ್ಣು ಉಂಟಲ್ಲ, ಈ ಏನು ಕಾಣ್ತದೆ ಈಗ ನಮಗೆ ರೈಟ್ ನಾವು ಏನು ಕಾಣ್ತದೆ ಅದು ಪರ್ಮನೆಂಟ್ ಅಲ್ಲ. ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕಾಣದಿದ್ದದು ಪರ್ಮನೆಂಟ್ ಆಗಿದೆ. ಏನು ನಮಗೆ ಕಾಣುವುದಿಲ್ಲ ಪರ್ಮನೆಂಟ್. ಏಕೆಂದರೆ ಮಾನವನಿಗೆ ಒಳಗಿನ ಕಣ್ಣುಂಟು, ಆತ್ಮಿಕ ಕಣ್ಣುಂಟು, ಆತ್ಮಿಕ ಕಿವಿ ಉಂಟು. ಆತ್ಮಿಕ ಕಿವಿ ಉಂಟು. ಆತ್ಮಿಕ ಕಣ್ಣಲ್ಲಿ ನೋಡಬೇಕೆಂದು ದೇವರು ಬಯಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಇರುವುದು ಸದಾ ಕಾಲ ಇರುವುದು. ಏನು ನಿಮಗೆ ಕಾಣುವುದಿಲ್ಲ ಅದು ಆತ್ಮಿಕ ಲೋಕದಲ್ಲಿ ಉಂಟು, ಅದು ಸದಾ ಕಾಲದಲ್ಲಿ ಇರುವುದು. ಪ್ರಿಯರೇ, ಈ ಲೋಕದಲ್ಲಿ ಏನಾದರೂ ಆಗಬೇಕಾದರೆ ಅದು ಆತ್ಮಿಕ ಲೋಕದಿಂದ ಬರುವುದು. ಆತ್ಮಿಕ ಲೋಕದಲ್ಲಿ ಒಳ್ಳೆಯ ಕೆಲಸ ಆಗಬೇಕಾದ್ರೆ, ಏನೋ ಒಳ್ಳೆಯ ಸಂಗತಿ ಆಗಬೇಕಾದ್ರೆ ಅದು ಆತ್ಮಿಕ ಲೋಕದಿಂದ ಬರುವುದು. ಕೆಟ್ಟ ಸಂಗತಿ, ಕೆಟ್ಟ ಏನೋ ಆಗಬೇಕಾದ್ರೆ, ವಯಲೆನ್ಸ್, ಆಕ್ಸಿಡೆಂಟ್ ಏನಾದರೂ ಆಗಬೇಕು, ಅದು ಆತ್ಮಿಕ ಲೋಕದಿಂದ ಬರುವುದು. ಪ್ರಿಯರೇ, ಈ ಎರಡು ಲೋಕದಲ್ಲಿ ಈ ಹೋರಾಟ ಉಂಟು. ಅದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ನಾವು ಲೂಕ 6 ನಿಮ್ಮ ಸತ್ಯವೇದದಲ್ಲಿ ಇದ್ದರೆ ನೀವು ತೆಗೆಯಿರಿ. ಲೂಕ 6 ಲೂಕ 6ರಲ್ಲಿ 47 ತೆಗೆಯಿರಿ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ, ಯೇಸುವಿನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವನು ಯಾರಿಗೆ ಸಮಾನೆಂದು ನಿಮಗೆ ತೋರಿಸ್ತಾನೆ. ಯಾರಿಗೆ ಸಮಾನೆಂದು ನಾನು ತೋರಿಸ್ತೇನೆ, ದೇವರ ವಾಕ್ಯ ಹೇಳ್ತದೆ, ಅವನು ಆಳವಾಗಿ ಅಗೆದು ಬಂಡೆ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟುವವನಿಗೆ ಸಮಾನನು. ನೋಡಿ, ಬಂಡೆ ಮೇಲೆ ಮನೆ ಕಟ್ಟಿದರೆ ಏನಾಗ್ತದೆ? ಅದು ಗಟ್ಟಿಯಾಗಿ ನಿಲ್ತದೆ. ಯೇಸುವಿನ ವಾಕ್ಯ ಎಂದರೆ ಅದು ಬಂಡೆ ಮೇಲೆ ಕಟ್ಟಿದ ಮನೆ ಹಾಗೆ. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದರೆ ಅವನು ಬಂಡೆಯ ಮೇಲೆ ಏನಾಕಿದ್ದಾನೆ? ತನ್ನ ಮನೆ ಕಟ್ಟಿದ್ದಾನೆ. ಬಂಡೆ ಮೇಲೆ ಕಟ್ಟಿದಾಗೆ ಅದು ಗಟ್ಟಿಯಾಗಿ ಇರ್ತದೆ, ಅದು ಅಲುಗಾಡಿಸುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಹೇಳ್ತದೆ, ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟುವವನಿಗೆ ಸಮಾನನು. ಹೊಳೆ ಬಂತು, ಪ್ರವಾಹವು ಆ ಮನೆಗೆ ಬಡಿದಾಗಲು ಅದು ಚೆನ್ನಾಗಿ ಕಟ್ಟಿದಿಂದ ಪ್ರವಾಹವು ಅವನ್ನು ಅಲುಗಾಡಿಸೇ ಆಗಲಿಲ್ಲ.
ಏಕೆಂದರೆ ಮನೆ ಗಟ್ಟಿ ಕಟ್ಟಿದ್ದಾನೆ, ಅಂದರೆ ಒಳಗಿನ ಸಂಗತಿ ಗಟ್ಟಿ ಕಟ್ಟಿದ್ದಾನೆ, ದೇವರ ವಾಕ್ಯದಿಂದ ಬಿಲ್ಡ್ ಆಗಿದ್ದಾನೆ. ದಿವಾಸಲು ದೇವರ ವಾಕ್ಯ ಕೇಳ್ತಾ ಇದ್ದಾನೆ, ದೇವರ ವಾಕ್ಯ ಪ್ರಕಾರ ನಡೀತಾ ಇದ್ದಾನೆ. ಆಗ ಗಾಳಿ ಬರ್ಬೋದು, ಕಾಯಿಲೆ ಎಂಬ ಗಾಳಿ, ಆ ಸಮಸ್ಯೆ ಎಂಬ ಗಾಳಿ, ಸುಳ್ಳೆಂಬ ಗಾಳಿ, ವಂಚನೆ ಎಂಬ ಗಾಳಿ, ಆ ಗಾಳಿ ಈ ಗಾಳಿ, ಹೆದರಿಕೆ ಎಂಬ ಗಾಳಿ, ಯತೆ ಎಂಬ ಗಾಳಿ, ಚಿಂತನೆ ಎಂಬ ಗಾಳಿ ಬರ್ಬೋದು. ಆದರೆ ಒಳಗೆ ದೇವರ ವಾಕ್ಯ ಉಂಟು, ಅವನಿಗೆ ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ಅವನಿಗೆ ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ಉಂಟು, ಆ ವಾಕ್ಯದಲ್ಲಿ ದೃಢ ಇದ್ದಾನೆ, ಒಳಗಿಂದ ಅವನು ದೃಢ ಇದ್ದಾನೆ, ಅವನಿಗೆ ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಅವನ ಒಳಗೆ ನಂಬಿಕೆ ಉಂಟು, ಆ ವಾಕ್ಯ ನಂಬಿದ್ದಾನೆ, ಆ ವಾಕ್ಯ ಅವನ ಒಳಗೆ ಉಂಟು. ಅವನಿಗೆ ಅಲುಗಾಡಿಸಲಿಕ್ಕೆ ಆಗಲಿಲ್ಲ, ಅವನಿಗೆ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವನು ದೃಢವಾಗಿ ಕಟ್ಟಿದ್ದಾನೆ, ಅವನು ವಾಕ್ಯದಿಂದ ಕಟ್ಟಿದ್ದಾನೆ, ವಾಕ್ಯದಿಂದ ಬೆಳೆದಿದ್ದಾನೆ. ವಾಕ್ಯದಿಂದ ಯಾರು ಬೆಳೆಯುತ್ತಾರೆ ಅವರಿಗೆ ಆ ಗಾಳಿ ಬಂದರೆ ಹೆದರಿಕೆ ಎಂಬ ಗಾಳಿ, ಕೆಟ್ಟ ಸುದ್ದಿಯ ಗಾಳಿ ಬಂದರೆ ಹೆದರಿಕೆ ಇಲ್ಲ. ಏಕೆಂದರೆ ಅವನು ದೃಢವಾಗಿ ಕಟ್ಟಿದ್ದಾನೆ. ಅವನು ಬಂಡೆಯ ಮೇಲೆ ಕಟ್ಟಿದ ಮನೆ ಹಾಗೆ ಎಂದು ದೇವರ ವಾಕ್ಯ ಹೇಳ್ತದೆ, ಅದು ಬೀಳುವುದೇ ಇಲ್ಲ, ಅದು ಅಲಗಾಡಿಸೋದೇ ಇಲ್ಲ. ಏಕೆಂದರೆ ಅವನು ಯಾರಾಗಿದ್ದಾನೆ ಕ್ರಿಸ್ತನಲ್ಲಿ ಅವನಿಗೆ ಗೊತ್ತುಂಟು. ಇವತ್ತು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ನಮಗೆ ಗೊತ್ತಿರಬೇಕು ಪ್ರಿಯರೇ. ನಮ್ಮ ಒಳಗೆ ವಾಸಿಸುವ ಆತ್ಮ ಯಾರು ಉಂಟು ನಮಗೆ ಗೊತ್ತಿರಬೇಕು. ಅದು ಕದಲುವ ಆತ್ಮ ಅಲ್ಲ, ಅದು ಹೇಡಿಯ ಆತ್ಮ ಅಲ್ಲ, ಅದು ಗಲಿಬಿಲಿಯ ಆತ್ಮ ಅಲ್ಲ, ಅದು ಸ್ವಸ್ಥ ಬುದ್ಧಿಯ ಆತ್ಮ ಆಗಿದೆ. ಸ್ವಸ್ಥ ಬುದ್ಧಿ ನಿತ್ಯ ಜೀವಿಸುವ ಆತ್ಮ ಆಗಿದೆ. ಅದು ಪರಿಶುದ್ಧ ಆತ್ಮವಾಗಿದೆ, ನಿತ್ಯ ಜೀವಿಸುವ ಆತ್ಮವಾಗಿದೆ. ಅದು ನಮ್ಮೊಳಗೆ ಆತ್ಮವು ನಿಮಗೆ ಜೀವಿಸಲಿಕ್ಕೆ ಕಲಿಸ್ತದೆ. ಅದು ಆ ಆತ್ಮ ನಮಗೆ ಆ ಆತ್ಮ ಆಲೋಚನೆ ಕೊಡ್ತದೆ, ಒಳ್ಳೆಯ ಆಲೋಚನೆ ಕೊಡುವುದು. ಪುನಃ ಅಲ್ಲಿ ದೇವರು ವಾಕ್ಯ ಹೇಳ್ತಿದೆ, ಅದು ಚೆನ್ನಾಗಿ ಕಟ್ಟಿದಿಂದ ಆ ಪ್ರಭಾವ ಅದಕ್ಕೆ ಅಲುಗಾಡಿಸಲಾರದೆ ಹೋಯಿತು. ಅಲುಗಾಡಿಸಲಿಕ್ಕೆ ಆಗಲೇ ಇಲ್ಲ. ಇನ್ನೊಂದು ವಾಕ್ಯವನ್ನು ತೆಗೆಯುವ, ಈ ಆತ್ಮಿಕ ಲೋಕದಲ್ಲಿ ಏನಾಗ್ತಾ ಉಂಟು. ಎರಡನೇ ಅರಸಲ್ಲಿ 6ರಲ್ಲಿ 15, 16, 17 ಈ 3 ವಾಕ್ಯವನ್ನು ತಿಳ್ಕೊಳ್ಳುವ. ದೇವರ ವಾಕ್ಯ ಹೀಗೆ ಹೇಳ್ಕೊಂಡು, ಆದರೆ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶರವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿದ್ದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ನೋಡಿ ಪ್ರಿಯರೇ, ಎಲಿಷನು ಎಂಬ ಒಬ್ಬ ಪ್ರವಾದಿ ಇದ್ದ. ಆ ಪ್ರವಾದಿ ದಿವಾಸಲು ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ತ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ಹೇಗೆ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಆತ್ಮನಿಲ್ಲ, ಅವನ ಆತ್ಮ ದೇವರ ಆತ್ಮ ಒಂದಾಗಿ ಅವನು ದೇವರ ಹತ್ರ ನಿರಂತರ ಅವನು ಪ್ರಾರ್ಥನೆ ಮಾಡ್ತಿದ್ದ. ಆದರೆ ಅವನ ಸೇವಕನು ಏನು ಮಾಡ್ತಾಯಿದ್ದಾನೆ, ಹೊರಗೆ ಹೋಗ್ತಾನೆ, ನೋಡುವಾಗ ರಥರಥಾಶುರ ಸೈನ್ಯ ಬಂದು ಅವರಿಗೆ ಸುತ್ತಲೂ ನಿಂತಿದೆ. ಇವನಿಗೆ ಹಿಡ್ಕೊಂಡು ಹೋಗಬೇಕು ಹೇಗಾದರೂ ಎಂದು ರಥರಥ ಸೈನ್ಯ ಬಂತು. ಅವನು ನೋಡಿದ, ಅವನಿಗೆ ಹೆದರಿಕೆ ಬಂತು. ಅವನು ಓಡಿ ಬಂದು ತನ್ನ ಯಜಮಾನನ ಹತ್ತಿರ ಬರ್ತಾನೆ. ನೋಡಿ, ಅವನು ಯಜಮಾನನ ಹತ್ತಿರ ಬಂದು, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲಿಷನು ಅವನಿಗೆ, ಹೆದರಬೇಡ. ಎಲಿಷನಿಗೆ ಗೊತ್ತಾಯಿತು ಇವನಿಗೆ ಹೆದರಿಕೆ ಒಳಗೆ ನುಗ್ಗಿದೆ, ಇವನ ಒಳಗೆ. ಪ್ರಿಯರೇ, ಮೇಯ್ನ್ ಹೆದರಿಕೆ, ಮಾನವನು ಸೋಲಿಕ್ಕೆ ಕಾರಣ ಏನು? ಹೆದರಿಕೆ. ಮಾನವ ಕಾಯಿಲೆಯಲ್ಲಿ ಬೀಳಲಿಕ್ಕೆ ಏನು? ಅವನ ಹೆದರಿಕೆ. ಮಾನವನು ಕೊರತೆಯಲ್ಲಿ ಬೀಳಬೇಕು, ಚಿಂತೆಯಲ್ಲಿ ಅವನ ಹೆದರಿಕೆ. ಅವನಿಗೆ ಗೊತ್ತಾಯಿತು ಇವನು ಹೆದರಿದ್ದಾನೆ. ಮೊದಲು ಹೇಳ್ದ, ಹೆದರಬೇಡ, ನೀನು ಹೆದರಬೇಡ, ಅವರ ಕಡೆಯಲ್ಲಿ ಇರುವುದಕ್ಕಿಂತ ನಮ್ಮ ಕಡೆಯಲ್ಲಿ ಇರುವವನು ಹೆಚ್ಚಿನವನಾಗಿದ್ದಾನೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಹೇಳಿದನು, ಅವರ ಕಡೆ ಇರುವಗಿಂತ ನಮ್ಮ ಕಡೆ ಇರುವವನು ಹೆಚ್ಚಿನವನಾಗಿದ್ದಾನೆ. ಏಕೆಂದರೆ ಆತ್ಮಿಕ ಲೋಕದಲ್ಲಿ ಅವರ ಕಡೆಗೆ ಇರುವುದಕ್ಕಿಂತ ದೊಡ್ಡ ಸೈನ್ಯ ಉಂಟು. ಅವರ ರಥರಥ ಹೆಸರು ಅವರಿಗಿಂತ 100 ಪಟ್ಟು ಹೆಚ್ಚು ಸೈನ್ಯ ಇವರಿಗೆ ಉಂಟು, ಆತ್ಮಿಕ ಲೋಕದಲ್ಲಿ ನಿಂತಿದೆ. ಆದರೆ ಈ ಸೇವಕನಿಗೆ ಕಾಣಲಿಲ್ಲ. ಏಕೆ ಕಾಣಲಿಲ್ಲ? ಅವನು ಸ್ವಾಭಾವಿಕ ಕಣ್ಣಲ್ಲಿ ನೋಡಿದ, ರಥರಥ ಸೈನ್ಯ ಉಂಟು ಇವರಿಗೆ ಹಿಡಿಲಿಕ್ಕೆ ಬಂದದ್ದು. ಆದರೂ ಎಲಿಷನು ಆತ್ಮಿಕ ಕಣ್ಣಲ್ಲಿ ನೋಡಿದ, ಆತ್ಮಿಕ ಕಣ್ಣಲ್ಲಿ ನೋಡಿ ನಂಬಿದ್ದಾನೆ. ರಥರಥಾಶ ದೇವದೂತರು ಇದ್ದಾರೆ, ಸೈನ್ಯ ಬಂದು ನಿಂತಿದೆ. ಇವರ ರಥರಥರ 100 ಪಟ್ಟು ಹೆಚ್ಚು ಸೈನ್ಯ
ಅವರ ಹಿಂದೆ ನಿಂತಿದೆ ಬಂದು. ಸ್ವಾಮಿ, ಇವರು ನಮಗೆ ಇದ್ದ ಸೈನ್ಯವು ನೋಡಲಿಕ್ಕೆ ಇವನ ಕಣ್ಣನ್ನು ತೆರೆ. ಯಾವ ಕಣ್ಣು ಪ್ರಿಯರೇ? ಆತ್ಮಿಕ ಕಣ್ಣು ತೆರೆಯಬೇಕು. ಇವತ್ತು ಮಾನವನ ಆತ್ಮಿಕ ಕಣ್ಣು ತೆರೆಯಬೇಕು. ಆತ್ಮಿಕ ಕಣ್ಣು ತೆರೆಯುವಾಗನೇ ಗೊತ್ತಾಗೋದು ಆತ್ಮಿಕ ಲೋಕ ಏನೆಂದು. ತೆರೆ ಎಂದು ಅಲ್ಲಿ ಪ್ರಾರ್ಥಿಸಿದನು. ಆಗ ಎಲಿಷನು ರಕ್ಷಣೆಗಾಗಿ ಸುತ್ತಲೂ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಸುಗಳು ಆ ಸೇವಕನಿಗೆ ಕಂಡವು. ನೋಡಿ, ಇವರಿಗೆ ರಕ್ಷಣೆಗೆ ದೇವರು ಅಗ್ನಿಮಯವಾದ ರಥರಥಾಸುರ ಸೈನ್ಯ ಕಳಿಸಿದ್ದಾನೆ, ದೇವದೂತರ ಸೈನ್ಯ ಕಳಿಸಿದ್ದಾನೆ. ಯಾವಾಗ ಇವನ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಿತೋ ಆಗ ಇವನು ನೋಡಿದ. ಏಕೆಂದರೆ ಆತ್ಮಿಕ ಲೋಕದಲ್ಲಿ ರಥರಥ ಅಗ್ನಿಮಯವಾದ, ಅಗ್ನಿಯಾಗಿ ಬೆಂಕಿಯಾಗಿ ಇದ್ದ ದೇವದೂತರು ಇವನು ನೋಡಿದ. ಹೇಗೆ? ಇವನ ಆತ್ಮಿಕ ಕಣ್ಣು ತೆರೆಯುವಾಗ, ಆತ್ಮಿಕ ಕಣ್ಣು ತೆರೆಯುವಾಗ ಇವನು ನೋಡಿದ ಎಂದು ದೇವರ ವಾಕ್ಯ ಹೇಳ್ತದೆ. ಅಷ್ಟು ತನಗೆ ನೋಡಲಿಲ್ಲ. ಏಕೆ ಇವನು ನೋಡಲಿಲ್ಲ? ಇವನು ಸ್ವಾಭಾವಿಕವಾಗಿ ನೋಡಿದ. ಎಂದರೆ ಇವನು ಪ್ರಾರ್ಥನೆ ಮಾಡಲಿಲ್ಲ, ಪ್ರಾರ್ಥನೆಯಲ್ಲಿ ಇರಲಿಲ್ಲ, ಎದ್ದುಕೊಂಡು ಹೊರಗೆ ಹೋದ. ಪರಿಸ್ಥಿತಿ ನೋಡಿದ, ಕಣ್ಣಿಗೆ ಕಾಣುವ ಪರಿಸ್ಥಿತಿ ನೋಡುವ, ಕಣ್ಣಿಗೆ ಕಾಣುವ ಪರಿಸ್ಥಿತಿಯನ್ನು ನೋಡಿ ಇವನು ಹೆದರಿದ. ಪ್ರಿಯರೇ, ಕಣ್ಣಿಗೆ ಕಾಣುವುದಲ್ಲ, ಕಣ್ಣಿಗೆ ಕಾಣದವನು ಹೆಚ್ಚಿನವನಾಗಿದ್ದಾನೆ, ದೊಡ್ಡವನಾದ ಶಕ್ತಿಶಾಲಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಇರುವಾಗಿಂತ ನಿಮ್ಮ ಒಳಗೆ ಇರುವವನು ಹೆಚ್ಚಿನವನಾಗಿದ್ದಾನೆ, ಹೆಚ್ಚಿನವನಿದ್ದಾನೆ, ಬಲಶಾಲಿ ಇದ್ದಾನೆ, ಶಕ್ತಿಶಾಲಿ ಇದ್ದಾನೆ. ಅದೇ ತಂದೆಗೆ ನೀವು ಹುಟ್ಟಿದ್ದು, ಅದೇ ತಂದೆಗೆ ನೀವು ಹುಟ್ಟಿದ್ದು. ದೇವರ ಮಕ್ಕಳಾಗಿದೆ. ದೇವರು ಹೇಗಿದ್ದಾನೆ ಅದೇ ರೀತಿಯಲ್ಲಿ ನೀವು ಇದ್ದೀರಿ. ಪ್ರಿಯರೇ, ದೇವರ ಮಕ್ಕಳು ಹೇಗಿರ್ತಾರೆ? ದೇವರು ಹಾಗೇ ಇರ್ತಾರೆ. ದೇವರು ಹಾಗೆ ಇರ್ತಾರೆ. ದೇವರು ಇದೇ ಬಯಸ್ತಾನೆ. ಏನು ಬಯಸ್ತಾನೆ ದೇವರು? ದೇವರು ಇವತ್ತು ಏನು ಬಯಸ್ತಾನೆ? ನೀವು ಒಳ್ಳೆಯ ರೀತಿಯಲ್ಲಿ ಇರಬೇಕು, ಸಂತೋಷದಲ್ಲಿ ಇರಬೇಕು, ಧೈರ್ಯಶಾಲಿ ಇರಬೇಕು, ನೀವು ಧೈರ್ಯದಲ್ಲಿ ಇರಬೇಕು. ಹೇಡಿ ಆತ್ಮನಿಗೆ ಕೊಡಲಿಲ್ಲ, ನಿಮಗೆ ಧೈರ್ಯದ ಆತ್ಮ ದೇವರು ಕೊಟ್ಟಿದ್ದಾನೆ. ಅವರ ಒಳಗಿಂತ ಇರುವಂಥ ನಿಮ್ಮ ಒಳಗಿನ ಹೆಚ್ಚಿನವನಾಗಿದ್ದಾನೆ. ಅವರ ರಥರಥಾಶ್ವ ಸೈನ್ಯಕ್ಕಿಂತ ಇವರಿಗೆ ಕೊಟ್ಟ ದೇವದೂತರು ಅಗ್ನಿಮಯವಾದ ಸೈನ್ಯ, ಅವರ ರಥರಥಗಿಂತ 100 ಪಟ್ಟು ಹೆಚ್ಚು ಸೈನ್ಯ ಇವರಿಗೆ ಉಂಟು. ಇವರ ಕಣ್ಣನ್ನು ಯಾವಾಗ ನಾವು ತೆರೆಯುತ್ತೆ ಕಣ್ಣು, ಆಗ ನೀವು ನೋಡಲಿಕ್ಕೆ ಆಗ್ತದೆ, ಇಲ್ಲದೆ ನೋಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಈ ವಾಕ್ಯದಿಂದ ದೇವರಿಗೆ ಆಶೀರ್ವಾದ ಮಾಡಿ. ತಂದೆಯ ದೇವರು ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಮುದ್ದಾದ ಮಕ್ಕಳು ಕರ್ತನೆ, ಸ್ವಾಮಿ ಈ ವಾಕ್ಯವನ್ನು ಕೇಳಿದರೆ ಕರ್ತನೆ, ಇವರ ಆತ್ಮಿಕ ಕಣ್ಣನ್ನು ತೆರೆ ಸ್ವಾಮಿ. ಸ್ವಾಮಿ, ಆತ್ಮಿಕ ಲೋಕವು ನಿಜವಾದ ಲೋಕ ಕರ್ತನೆ, ಆತ್ಮಿಕ ಲೋಕ ನಿಜವಾದ ಲೋಕ ಸ್ವಾಮಿ. ಇವರ ಆತ್ಮಿಕ ಕಣ್ಣನ್ನು ಇವರು ನೋಡುವ ಹಾಗೆ ಮಾಡಬೇಕಂತ ನಾನು ಪ್ರಾರ್ಥನೆ. ನಿನ್ನ ಶಕ್ತಿ ಇವರಿಗೆ ಮುಟ್ಟಲಿಕ್ಕತ್ತನೆ. ಪರಿಸ್ಥಿತಿ ನೋಡಿ ಇವರು ಮಾತಾಡದೆ ಸ್ವಾಮಿ, ಇವರು ಪರಿಸ್ಥಿತಿ ನೋಡಿ ಮಾತಾಡೋದಲ್ಲ ಕತನೆ. ಏಕೆಂದರೆ ಕತನೆ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಇರುವುದು ಕತನೆ, ಆದರೆ ಕತನೆ ನೀನು ಆ ಪರಿಸ್ಥಿತಿ ಬದಲಾಗಿ ಶಕ್ತನಾಗಿದ್ದಿ ಕತನೆ. ನೀನು ಈ ಪರಿಸ್ಥಿತಿ ಈಗ ನೀನು ರೈಟ್ ನಾವು ನೀನು ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು. ಎಲ್ಲರೂ ನನಗೆ ಕೈ ಬಿಟ್ಟಿದ್ದಾರೆ, ಯಾರು ನನಗೆ ಪ್ರೀತಿ ಮಾಡೋದಿಲ್ಲ ಎಂದು ನೀನು ಈಗ ಆಲೋಚನೆ ಮಾಡ್ತಾಯಿದ್ದಿ. ಮಗಳೇ, ನೀನು ಆಲೋಚನೆ ಮಾಡ್ತಾಯಿದ್ದಿ ಈ ಸಮಯದಲ್ಲಿ. ಆದರೂ ದೇವರು ನಿನ್ನ ಪರಿಸ್ಥಿತಿ ಬದಲಾಯಿಸ್ತಾನೆ. ನನಗೆ ಯಾರೂ ಪ್ರೀತಿ ಮಾಡೋದಿಲ್ಲ, ಆದರೂ ಮಗಳೇ ನಿನಗೆ ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ದೇವರು ನಿನಗೆ ಪ್ರೀತಿ, ನಿನಗೆ ನಾನು ತೊಲಗೋದಿಲ್ಲ, ನೀನು ನನಗೆ ಬೇಕು. ನೀನು ನನ್ನ ದೃಷ್ಟಿಯಲ್ಲಿ ಯೇಸು ಹೇಳ್ತಾರೆ ಅಮೂಲ್ಯಳು ಆಗಿದೆ. ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯಳು ಆಗಿದೆ. ಇವತ್ತು ನೀನು ಚಿಂತೆಯಲ್ಲಿದ್ದಿ, ನನ್ನ ಜೀವಿತ ಹಾಳಾಯಿತು. ಇಲ್ಲ, ಆ ಜೀವಿತ ಸಂಪೂರ್ಣ ದೇವರು ಬದಲಾಯಿಸ್ತಾನೆ. ಸಂಪೂರ್ಣ ಬದಲಾಯಿಕೆ ಹೇಗೆ ರಾತ್ರಿ ಹೋಗಿ ಹಗಲು ಬರ್ತದೋ ಅದೇ ರೀತಿಯ ನಿನ್ನ ಜೀವಿತ ಬದಲಾಗ್ತದೆ. ತಂದೆಯ ನಿನಗೆ ಸ್ತೋತ್ರ ಕರ್ತನೆ. ಇವರ ಜೀವಿತ ಬದಲಾದಕ್ಕೆ ಸ್ತೋತ್ರ ಕರ್ತನೆ. ಪರಿಸ್ಥಿತಿ ಬದಲಾದಕ್ಕೆ ಸ್ತೋತ್ರ. ಪರಿಸ್ಥಿತಿ ನೋಡಿ ಇವರು ಮಾತಾಡಿದ್ದಕ್ಕಂತಾರೆ ಆತ್ಮಿಕ ಲೋಕದಲ್ಲಿ ದೇವರು ಇದ್ದಾನೆಂದು ತಿಳ್ಕೊಂಡು, ದೇವರು ಮಾಡೋರು ಶಕ್ತನೆಂದು ತಿಳ್ಕೊಳ್ಳಿಕ್ಕೆ ಇವರಿಗೆ ಆಲೋಚನೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಸ್ವಾಮಿ, ನಾವು ಇವರಿಗೆ ಬ್ಲೆಸ್ ಮಾಡ್ತೇನೆ ಕರ್ತನೆ. ನಿನ್ನ ವಾಕ್ಯ ಹೇಳ್ತೇವೆ, ನೀನು ಯಾರಿಗೆ ಆಶೀರ್ವಾದ ಮಾಡ್ತೀರಿ ಅವರು ಆಶೀರ್ವಾದ ಹೊಂದುತ್ತಾರೆ ಎಂದು ನಾನು ಇವರಿಗೆ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಮನೆತನ ಆಶೀರ್ವಾದ ಹೊಂದಲಿ, ಇವರ ಕೆಲಸ ಕಾರ್ಯ ಆಶೀರ್ವಾದ ಹೊಂದಲಿ, ಇವರ ಬಿಸ್ನೆಸ್ ಆಶೀರ್ವಾದ ಹೊಂದಲಿ ಕರ್ತನೆ, ಇವರ ಎಜುಕೇಷನ್ ಮಕ್ಕಳ ಆಶೀರ್ವಾದದಲ್ಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ನೀನು ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ, ಸಂಪೂರ್ಣ ಬಿಡುಗಡೆ ಮಾಡಿದ್ದಕ್ಕೆ ಸ್ತೋತ್ರ, ಸಂಪೂರ್ಣ ಸ್ವಸ್ಥತೆ ಮಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಎಲ್ಲ ಘನ ಮಾನ ನಿಲ್ಲಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ತಂದೆಯ ದೇವರೇ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಖ್ಯೆಯ ಮಾಹಿತಿ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಆ ನಂಬರ್ ಮತ್ತು ಹೆಸರು ಬರ್ತದೆ, ನೀವು ಕಾಲ್ ಮಾಡ್ಬೋದು. ನಿಮಗೆ ಪ್ರಾರ್ಥನೆ ಬೇಕಾದರೆ ಮತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ನಾವು ಈ ಕರೆ ಮುಖಾಂತರ ನಾವು ತಿಳಿಸ್ತೇವೆ. ಅದರ ಮುಖಾಂತರ ನಿಮಗೆ ದೇವರ ಆಶೀರ್ವಾದ ಮಾಡಲಿ. ಆಮೇಲೆ